ಹೆಲೋ ಆಲ್, ವೆಲ್ಕಮ್ ಟು ಕ್ರಿಯೇಟಿವ್ ಐಎಎಸ್ ಅಕಾಡೆಮಿ 1000 MCQ ಚಾಲೆಂಜ್ ಪ್ರಶ್ನೆಗಳ ಸರಣಿಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: ಅರೇಂಜ್ ದ ಫಾಲೋಯಿಂಗ್ ಸ್ಟೇಟ್ಸ್ ಬೇಸ್ಡ್ ಆನ್ ದ ಡಿಕ್ರೀಸಿಂಗ್ ಲೆಂತ್ ಆಫ್ ದೇರ್ ಕೋಸ್ಟ್ ಲೈನ್ ಅಂತ ಇದೆ. ನೋಡಿ, ಪ್ರಶ್ನೆ ಹೋಗೋಕ್ಕಿಂತ ಮುಂಚೆ ನಿಮಗೆ ಡಿಕ್ರೀಸಿಂಗ್ ಅನ್ನೋ ಪದ ನಿಮಗೆ ಗೊತ್ತಾಗಬೇಕು. ಕನ್ನಡದಲ್ಲಿ ಸುಮಾರು ಹುಡುಗರು ನಿಮಗೆ ಮಿಸ್ಟೇಕ್ ಮಾಡ್ಕೊಳ್ತೀರಾ, ಇಳಿಕೆ ಕ್ರಮ ಅಂತೇಳಿ ಕರಿತೀವಿ. ಇನ್ನೊಂದು ಸಲ ನಿಮಗೆ ಕನ್ಫ್ಯೂಷನ್ ಮಾಡೋದಕ್ಕೆ ಆರೋಹಣ ಕ್ರಮ ಮತ್ತು ಅವರೋಹಣ ಕ್ರಮ ಅಂತೇಳಿ ಕೂಡ ಕೇಳ್ತಾನೆ. ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ಆರೋಹಣ ಅಂದರೆ ಏರಿಕೆ ಕ್ರಮ, ಅವರೋಹಣ ಅಂದರೆ ಇಳಿಕೆ ಕ್ರಮ. ಸೊ ಏನಿದು, ಫಸ್ಟ್ ಆಫ್ ಆಲ್ ಡಿಕ್ರೀಸಿಂಗ್ ಆರ್ಡರ್ ಅಂದರೆ ಏನು ನೋಡಿ. ಮೊದಲು ದೊಡ್ಡದಿರುತ್ತೆ, ಅದ ನಂತರ ಇದಕ್ಕಿಂತ ಅಂದರೆ ಈ ಫಸ್ಟ್ ಒನ್ಗಿಂತ ಸ್ವಲ್ಪ ಚಿಕ್ಕದಿರುತ್ತೆ, ಥರ್ಡ್ ಒನ್ನು ಇದಕ್ಕಿಂತ ಸೆಕೆಂಡ್ ಒನ್ಗಿಂತ ಸ್ವಲ್ಪ ಚಿಕ್ಕದಿರುತ್ತೆ, ಅದಾದ ನಂತರ ಫೈನಲ್ ಒನ್ನು ಚಿಕ್ಕದಾಗಿರುತ್ತೆ. ಇದನ್ನು ನಾವು ಡಿಕ್ರೀಸಿಂಗ್ ಅಂತೇಳಿ ಕರಿತೀವಿ. ಇದರ ಉಲ್ಟಾ ಇನ್ಕ್ರೀಸಿಂಗ್ ಆರ್ಡರ್: ಮೊದಲು ಚಿಕ್ಕದು, ನಂತರ ಅದಕ್ಕಿಂತ ಸ್ವಲ್ಪ ದೊಡ್ಡದು, ನಂತರ ಅದಕ್ಕಿಂತ ದೊಡ್ಡದು, ಮತ್ತು ಫೈನಲ್ ದೊಡ್ಡದಾಗಿರ್ತಕ್ಕಂಥದ್ದು. ಇದು ಇನ್ಕ್ರೀಸಿಂಗ್ ಆರ್ಡರ್ ಅಂತೇಳಿ ಕರಿತೇವೆ. ನೆನ್ಪಿಟ್ಕೊಳ್ಬೇಕು, ಇನ್ಕ್ರೀಸಿಂಗ್ ಆರ್ಡರ್ ಆ್ಯಂಡ್ ಡಿಕ್ರೀಸಿಂಗ್ ಆರ್ಡರ್. ದಿಸ್ ಕ್ವಶನ್ ಬೇಸ್ಡ್ ಆನ್ ದಿಸ್ ಟಾಪಿಕ್ ಓನ್ಲಿ. ಏನು ಹೇಳ್ತಿದ್ದಾರೆ ಅಂದರೆ ಅವರು ನೋಡಿ, ಕೋಸ್ಟಲ್ ಲೈನನ್ನು ಆಧಾರವಾಗಿ ಇಟ್ಕೊಂಡು ಒಂದು ರಾಜ್ಯಗಳ ಗುಂಪನ್ನು ಕೊಟ್ಟಿದ್ದಾರೆ. ಅದನ್ನು ಡಿಕ್ರೀಸಿಂಗ್ ಲೆಂತಲ್ಲಿ ನಮಗೆ ಜೋಡಿಸ್ಬೇಕು. ಕರ್ನಾಟಕ, ಗುಜರಾತ್, ಆಂಧ್ರ ಪ್ರದೇಶ್ ಮತ್ತು ಒಡಿಶಾ ಅಂತೇಳಿದೆ. ನೋಡಿ, ಕರ್ನಾಟಕ ಅಂದ ತಕ್ಷಣ ನಿಮಗೆಲ್ಲ ಗೊತ್ತಿದೆ, ಕರ್ನಾಟಕದ ಕರಾವಳಿಯ ಉದ್ದ 320 ಕಿಲೋಮೀಟರ್. ಯಾವ್ಯಾವ ಡಿಸ್ಟಿಕ್ಗಳಿದ್ದಾವೆ? ಉತ್ತರ ಕನ್ನಡ ಇದೆ, ದಕ್ಷಿಣ ಕನ್ನಡ ಇದೆ, ನಂತರದಲ್ಲಿ ಉಡುಪಿ ಇದೆ. ಈ ಮೂರು ಜಿಲ್ಲೆಗಳು ಸೇರ್ಕೊಂಡ್ಬಿಟ್ಟು ಏನು ಮಾಡಿದೆ, ಕರ್ನಾಟಕದ ಕರಾವಳಿ ಉದ್ದವನ್ನು ಸೃಷ್ಟಿ ಮಾಡಲಾಗಿರುವಂಥದ್ದು. ಹಾಗಾದರೆ ಕರ್ನಾಟಕ ಅತ್ಯಂತ ಚಿಕ್ಕದಾಗಿರ್ತಕ್ಕಂಥದ್ದು. ನಾನು ನೋಡಿ ಆಲ್ರೆಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇಲ್ಲಿ. ಹಾಗಾದರೆ ಕರ್ನಾಟಕ ಅತ್ಯಂತ ಚಿಕ್ಕ ಕರಾವಳಿಯನ್ನು ಹೊಂದಿರೋದ್ರಿಂದ ಆಪ್ಷನ್ ಬಿ ಅನ್ನು ಸ್ವಲ್ಪ ಸಿಗ್ನಿಫಿಕೆಂಟ್ ಆಗಿ ನೋಡ್ಕೊಳ್ಳಿ. ಅರ್ಥ ಆಗಲಿಲ್ವಾ? ನಿಮಗೆ ಇಮೇಜ್ ಮುಖಾಂತರವಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ಕೊಳ್ತಾ ಹೋಗ್ತೀನಿ. ಕಡಿಮೆ ಕೋಸ್ಟ್ ಲೈನನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು? ಇಲ್ಲಿ ಕರ್ನಾಟಕ. ಸೊ ದೇರ್ ಫೋರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಮೊದಲನೇ ಅಂದರೆ ಅತಿ ಹೆಚ್ಚು ಕರಾವಳಿಯನ್ನು ಹೊಂದಿರತಕ್ಕಂಥದ್ದು ಗುಜರಾತ್, ನಂತರದಲ್ಲಿ ಆಂಧ್ರ ಪ್ರದೇಶ್, ಅದರ ನಂತರದಲ್ಲಿ ಒಡಿಶಾ, ಫೈನಲ್ ಒನ್ನಾಗಿ ಕರ್ನಾಟಕ ಅಂತೇಳಿ ಹೇಳ್ಬೋದು. ನೋಡಿ, ಡಯಾಗ್ರಾಮ್ ನೋಡಿದ ತಕ್ಷಣ ನಿಮಗೆ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಕಚ್ ಮತ್ತು ಕಾತಿಯಾವಾರ ರೀಜನ್ ಏನಿದೆಯಲ್ಲ, ದಿಸ್ ಬಿಲಾಂಗ್ಸ್ ಟು ದ ಗುಜರಾತ್ ಅನ್ನುವಂತಕ್ಕಂಥ ಒಂದು ಸ್ಟೇಟು. ನಂತರದಲ್ಲಿ ಉತ್ಕಲ್ ಪ್ಲೇನ್ ಅಂತೇಳಿದೆಯಲ್ಲ, ಇದು ಒಡಿಶಾ ಅಂತಕ್ಕಂಥ ಸ್ಟೇಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನಂತರದಲ್ಲಿ ಆಂಧ್ರ ಪ್ರದೇಶ್, ಎ ಪಿ ಅಂತೇಳಿ ಕರಿತೇವೆ. ನೆನ್ಪಿಟ್ಕೊಳ್ಳಿ, ಉತ್ಕಲ್ ಪ್ಲೇನು ಮತ್ತು ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಒಡಿಶಾಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಮಗೆ ಆಯ್ಕೆಯಲ್ಲಿ ಕೊಟ್ಟಿದ್ದಾರೆ. ಇದರ ಜೊತೆಗೆ ಕರ್ನಾಟಕನೂ ಕೂಡ ಕೊಡಲಾಗಿರ್ತಕ್ಕಂಥದ್ದು. ಓಕೆನಾ? ಡಯಾಗ್ರಾಮ್ ಮುಖಾಂತರವಾಗಿ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಗುಜರಾತ್, ಕರ್ನಾಟಕ, ಒಡಿಶಾ ಮತ್ತು ಆಂಧ್ರ ಪ್ರದೇಶ. ಇದನ್ನು ಇನ್ಕ್ರೀಸಿಂಗ್ ಆರ್ಡರ್ ಡಿಕ್ರೀಸಿಂಗ್ ಆರ್ಡರ್ಲಿ ನೋಡ್ಕೊಳೋದಾದರೆ ಫಸ್ಟ್ ಒನ್ ಗುಜರಾತ್ ಬರುತ್ತೆ, ರೈಟ್. ಸೆಕೆಂಡ್ ಒನ್ ಆಂಧ್ರ ಪ್ರದೇಶ್ ಬರುತ್ತೆ, ಥರ್ಡ್ ಒನ್ ಒಡಿಶಾ ಬರುತ್ತೆ, ಫೋರ್ತ್ ಒನ್ ನಮಗೆ ಕರ್ನಾಟಕ ಬರ್ತಾ ಹೋಗ್ತದೆ. ಸೊ ನೋಡಿ, ಕಚ್ ರೀಜನ್ ಏನಿದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್. ಆಲ್ರೆಡಿ UPSC ಕೇಳಿದ್ದಾರೆ. ಇದನ್ನು 2024 KS ಎಕ್ಸಾಮಲ್ಲಿ ಕೇಳುವಂಥ ಚಾನ್ಸಸ್ ಇದೆ. ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ರ್ಯಾನ್ ಆಫ್ ಕಚ್ ಅಂತೇಳಿ ಕರಿತೀವಿ. ಅದಕ್ಕೋಸ್ಕರ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಅನಲೈಸ್ ಮಾಡಬೇಕಾಗುತ್ತೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿನ ನೋಡ್ಕೊಳ್ಳಿ. ಇದು ಅರೇಬಿಯನ್ ಸಿ ಪ್ರದೇಶ, ಇಂಡಿಯನ್ ಓಷನ್ ಅಂತೇಳಿ ಕರಿತೇವೆ, ಜೊತೆಗೆ ಬೇ ಆಫ್ ಬೆಂಗಾಲ್ ಅಂತೇಳಿ ಕರಿತೇವೆ. ಸೊ ಇವೆಲ್ಲವೂ ಕೂಡ ಪರ್ಟಿಕ್ಯುಲರ್ ಆಗಿ ಒಂದೊಂದು ಸ್ಟೇಟ್ಗಳಿಗೆ ಬಂದ್ಬಿಟ್ಟು ಬಾರ್ಡ್ರನ್ನ ಟಚ್ ಆಗಿದೆ. ಸೊ ಈ ಬಾರ್ಡ್ರ್ ಟಚ್ ಆಗಿರೋದು ಓಕೆ, ನಮಗೆ ನೋ ಪ್ರಾಬ್ಲಮ್. ಬಟ್ ಯಾವುದೇ ಸಮುದ್ರದ ಗಡಿಯನ್ನು ಹೊಂದದೇ ಇರತಕ್ಕಂಥ ಕೆಲವೊಂದು ರಾಜ್ಯಗಳಿದಾವೆ. ಓಕೆನಾ? ರೈಟ್. ಗುಜರಾತ್, ಇಲ್ಲಿ ಮಧ್ಯಪ್ರದೇಶ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಛತ್ತೀಸ್ಗಢ ಆಗಿರ್ಬೋದು, ಜೊತೆಗೆ ಜಾರ್ಖಂಡ್ ಆಗಿರ್ಬೋದು. ಇವೆಲ್ಲ ಸ್ಟೇಟ್ಸ್ಗಳನ್ನು ನಾವು ಒಂದು ಹೆಸರಲ್ಲಿ ಕರಿತೀವಿ. ಆ ಹೆಸರು ಏನಂತ ನಿಮಗೆ ಗೊತ್ತಿದೆಯಾ? ದ ನೇಮ್ ಈಸ್ ಲ್ಯಾಂಡ್ ಲಾಕ್ಡ್ ಸ್ಟೇಟ್ಸ್ ಅಂತೇಳಿ ಕರಿತೀವಿ. ಓಕೆನಾ? ಲ್ಯಾಂಡ್ ಲಾಕ್ಡ್ ಸ್ಟೇಟ್ಸ್ ಅಂತೇಳಿ ಕರಿತೀವಿ. ಹಾಗಾದರೆ ಟೋಟಲ್ ಇಂಡಿಯಾದಲ್ಲಿ ಎಷ್ಟು ಲ್ಯಾಂಡ್ ಲಾಕ್ಡ್ ಸ್ಟೇಟ್ಸ್ ಇದ್ದಾವೆ ಅನ್ನೋದನ್ನು ನೀವು ಕಾಮೆಂಟ್ ಮುಖಾಂತರವಾಗಿ ತಿಳಿಸ್ತೀರಾ? ನೆಕ್ಸ್ಟ್ ಇನ್ನೊಂದು ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಟೋಟಲ್ ಕೋಸ್ಟ್ ಲೈನ್ ಆಫ್ ಇಂಡಿಯಾ ಎಷ್ಟು ಅಂತೇಳಿ ಪ್ರಶ್ನೆ ಆಗಿದೆ. ಇದು ಸುಮಾರು ಸಲ 7516.6 ಕಿಲೋಮೀಟರ್ ಅಂತೇಳಿ ಇದೆ. ಸೊ ಇದು ಕೆಲವೊಂದು ಬುಕ್ಗಳಲ್ಲಿ 7517 ಕಿಲೋಮೀಟರ್ ಅಂತಲೂ ಕೂಡ ಇದೆ. ಇವೆರಡರಲ್ಲಿ ನೀವು ಯಾವ್ದು ಬೇಕಾದರೂ ಕೂಡ ನೆನ್ಪಿಟ್ಕೊಳ್ಬೋದಾಗುತ್ತೆ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ: ಅರೇಂಜ್ ದ ಫಾಲೋಯಿಂಗ್ ಮೇಜರ್ ಪೋರ್ಟ್ಸ್ ಇನ್ ಇಂಡಿಯಾ ಫ್ರಮ್ ಸೌತ್ ಟು ನಾರ್ತ್ ಅಂತೇಳಿ ಹೇಳಿದ್ದಾರೆ. ಸೊ ದಕ್ಷಿಣ ಪ್ರದೇಶದಿಂದ ಉತ್ತರ ಪ್ರದೇಶಕ್ಕೆ ಕೆಲವೊಂದು ಪೋರ್ಟ್ಸ್ಗಳನ್ನು ನೀಡಲಾಗಿದೆ. ಇದನ್ನು ದಕ್ಷಿಣದಿಂದ ಉತ್ತರಕ್ಕೆ ನಾವೇನು ಮಾಡಬೇಕು? ಜೋಡಿಸ್ಕೊಳ್ತಾ ಹೋಗಬೇಕು. ಈ ಆನ್ಸರನ್ನು ಕೊಡೋಕ್ಕಿಂತ ಮುಂಚೆ ಆಪ್ಷನ್ಸ್ಗಳನ್ನು ಸರಿಯಾಗಿ ನೋಡ್ಕೊಳ್ತಾ ಹೋಗಿ. ಇಲ್ಲಿ ಅವ್ರು ಏನು ಹೇಳಿದ್ರು ಅಂದರೆ, ಉತ್ತರ ಭಾಗದಲ್ಲಿದೆಯಪ್ಪ, ದಕ್ಷಿಣ ಭಾಗದಲ್ಲಿದೆ.
ನಾವು ದಕ್ಷಿಣ ಭಾಗದಿಂದ ಉತ್ತರ ಭಾಗಕ್ಕೆ ಹೋಗಬೇಕು. ನಿಮಗೆಲ್ಲ ಗೊತ್ತಿದೆ ಕಾಂಡ್ಲಾ ಬಂದರು ಏನಿದೆಯಲ್ಲ ಇದು ನಮಗೆ ಗುಜರಾತಲ್ಲಿ ಕಂಡುಬರುತ್ತೆ ಅಂತೇಳಿ ನಮಗೆ ಗೊತ್ತಿದೆ. ಓಕೆನಾ, ಗುಜರಾತಲ್ಲಿ ಕಂಡುಬರುತ್ತೆ ಅಂದರೆ ಅತ್ಯಂತ ಉತ್ತರ ಭಾಗದಲ್ಲಿದೆ ಇದು ಅಂತ ಅರ್ಥ ತಾನೆ. ಓಕೆನಾ, ಹಾಗಾಗಿ ಉತ್ತರ ಭಾಗದಲ್ಲಿದೆ ಅಂದರೆ ಇದು ಕೊನೆಗೆ ಬರಬೇಕು. ಯಾಕಂದರೆ ನಮಗೆ ದಕ್ಷಿಣದಿಂದ ಉತ್ತರಕ್ಕೆ ಹೋಗಬೇಕು ಅನ್ನೋದ್ರಿಂದ ಕಾಂಡ್ಲಾ ಬಂದರು ಏನು ಬರುತ್ತೆ ನಮಗೆ ಲಾಸ್ಟ್ ಆಪ್ಷನಲ್ಲಿ ಕೂರುತ್ತೆ. ವಿತ್ ದ್ಯಾಟ್ ಆಪ್ಷನ್ ಬಿ ಆ್ಯಂಡ್ ಆಪ್ಷನ್ ಡಿ ಈಸ್ ಗಾನ್. ಓಕೆನಾ, ಕ್ಲಿಯರ್, ಅರ್ಥ ಆಯ್ತಾ? ಸರಿ, ನೆಕ್ಸ್ಟ್ ನೋಡ್ಕೊಳ್ಳೋಣ. ಇಲ್ಲಿ ಒಡಿಶಾದಲ್ಲಿ ಕಂಡುಬರುತ್ತೆ ನಮ್ಮ ಈ ಪ್ಯಾರಾದೀಪ್ ಬಂದರು ಅಂತಕ್ಕಂಥದ್ದು. ವಿಶಾಖಪಟ್ಟಣಂ ಪೋರ್ಟ್ ಅಥವಾ ವೈಜಾಗ್ ಪೋರ್ಟ್ ಅಂತಲೂ ಕೂಡ ಕರಿತೀವಿ. ಇದು ನಮಗೆ ಎ ಪಿಯಲ್ಲಿ ಕಂಡುಬರುತ್ತೆ. ಎಲ್ಲಿ ಕಂಡುಬರುತ್ತೆ? ಎ ಪಿಯಲ್ಲಿ. ಇದನ್ನು ಆಂಧ್ರ ಪ್ರದೇಶ್ ಅಂತೇಳಿ ಕರಿತೇವೆ. ನಂತರದಲ್ಲಿ ಮರ್ಮಗೋವಾ ಪೋರ್ಟು ಎಲ್ಲಿ ಕಂಡುಬರುತ್ತೆ? ಗೋವಾದಲ್ಲಿ ಕಂಡುಬರುತ್ತೆ. ಇದನ್ನು ಜವಾಹರ್ಲಾಲ್ ನೆಹರು ಪೋರ್ಟ್ ಅಂತಲೂ ಕೂಡ ಕರಿತೀವಿ. ಮುಂಬೈಯಲ್ಲಿದೆ, ಗೊತ್ತಿದೆಯಾ? ಅದಲ್ಲಿರ್ತಕ್ಕಂತಹ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಇದನ್ನು ಸ್ಥಾಪನೆ ಮಾಡಲಾಯಿತು. ಅರ್ಥ ಆಯ್ತಾ ಎಷ್ಟು? ರೈಟ್. ಈಗ ನಮಗೆ ದಕ್ಷಿಣದಿಂದ ಉತ್ತರಕ್ಕೆ ಹೋದಂತಹ ಸಂದರ್ಭದಲ್ಲಿ ನಮಗೆ ಮೊದಲು ಯಾವುದು ಬರುತ್ತೆ? ಮರ್ಮಗೋವಾ ಪೋರ್ಟ್ ಬರುತ್ತೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್. ಅದಾದ ನಂತರದಲ್ಲಿ ನಮಗೆ ವೈಜಾಗ್ ಪೋರ್ಟ್ ಬರುತ್ತೆ, ವಿಚ್ ಈಸ್ ಸಿಚುಯೇಟೆಡ್ ಇನ್ ಆಂಧ್ರ ಪ್ರದೇಶ್. ನಂತರದಲ್ಲಿ ಪ್ಯಾರಾದೀಪ್ ವಿಚ್ ಈಸ್ ಸಿಚುಯೇಟೆಡ್ ಇನ್ ಒಡಿಶಾ. ನಂತರದಲ್ಲಿ ಕಾಂಡ್ಲಾ ಬಂದರು ವಿಚ್ ಈಸ್ ಸಿಚುಯೇಟೆಡ್ ಇನ್ ಗುಜರಾತ್ ಅಂತೇಳಿ ಕರಿತೇವೆ. ಸೊ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಎ ಆಗುತ್ತೆ. ಮುಂದಿನ ಪ್ರಶ್ನೆನ ನೋಡ್ಕೊಳ್ತಾ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಟ್ಯಾಂಕ್ ಅಂದ ತಕ್ಷಣ ನೀವು ಬೇರೆ ಏನು ತಿಳ್ಕೊಳ್ಳೋದಂಗಿಲ್ಲ, ಕೆರೆ ಅಂತೇಳಿ ನೆನ್ಪಿಟ್ಕೊಳ್ಬೇಕು. ರೈಟ್. ಟ್ಯಾಂಕ್ ಈಸ್ ದ ಲಾರ್ಜೆಸ್ಟ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ ಅಂತೇಳಿದೆ. ನೋಡಿ, ಆಪ್ಷನ್ ಈ ರೀತಿಯಾಗಿದೆ: ಅಯ್ಯನ ಕೆರೆ, ಶಾಂತಿಸಾಗರ, ತೊಣ್ಣೂರು ಕೆರೆ ಮತ್ತು ಮದಗದ ಕೆರೆ ಅಂತೇಳಿದೆ. ಇಲ್ಲಿ ಸರಿಯಾದ ಉತ್ತರ ಶಾಂತಿಸಾಗರ್ ಅಂತೇಳಿ ಕರಿತೀವಿ. ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಸೂಲೆಕೆರೆ ಅಂತಕ್ಕಂಥದ್ದು. ಸರಿಯಾಗಿ ನೆನ್ಪಿಡ್ಬೇಕು. ಈ ಥರ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ತಮಗೆ ನೆನಪಿರಲೇಬೇಕು. ಇದಕ್ಕೆ ಆಲ್ಟರ್ನೇಟಿವ್ ಏನೂ ಇರೋದೇ ಇಲ್ಲ. ಅದಕ್ಕೋಸ್ಕರ ನೀವು ಇದನ್ನು ಸ್ಟಡಿ ಮಾಡಲೇಬೇಕಾಗಿರುತ್ತೆ, ನೆನಪಲ್ಲಿ ಇಟ್ಕೊಳ್ಬೇಕಾಗಿರುತ್ತೆ, ಮೆಮೊರೈಸ್ ಮಾಡಲೇಬೇಕಾಗಿರುತ್ತೆ. ಶಾಂತಿಸಾಗರದ ಬಗ್ಗೆ ಈಗಾಗಲೇ ನಮಗೆ ಮಾಹಿತಿ ಗೊತ್ತಾಗಿದೆ. ಆ್ಯಕ್ಚುಲಿ ತುಂಗಭದ್ರಾ ನದಿಯ ಉಪನದಿ ಆಗಿರ್ತಕ್ಕಂಥ ಹರಿದ್ರಾ ನದಿಯಿಂದ ಕ್ರಿಯೇಟ್ ಆಗಿರ್ತಕ್ಕಂಥದ್ದು ಇದು. ಸೊ ನೋಡಿ, ಈ ಕರ್ನಾಟಕದಲ್ಲಿರ್ತಕ್ಕಂಥ ಇತರೆ ಪ್ರಮುಖವಾಗಿರ್ತಕ್ಕಂಥ ಕೆರೆಗಳು ಮತ್ತು ಅವುಗಳ ಲೊಕೇಶನ್ಸ್ಗಳನ್ನು ಕೂಡ ಕೊಡಲಾಗಿದೆ. ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ನೀವು ಒಂದು ಬಾರಿ ಇದನ್ನು ಏನು ಮಾಡಿ ಗ್ಲಾನ್ಸ್ ಮಾಡ್ಕೊಳ್ತಾ ಹೋಗಿ. ಮುಂದಿನ ಪ್ರಶ್ನೆಯನ್ನು ನೋಡ್ಕೊಳ್ತಾ ಹೋಗೋಣ. ವಿಚ್ ಟು ಡಿಸ್ಟ್ರಿಕ್ಟ್ ಹ್ಯಾವ್ ಮೋರ್ ದ್ಯಾನ್ 70% ಆಫ್ ದರ್ ಜಿಯೋಗ್ರಫಿಕಲ್ ಏರಿಯಾ ಆ್ಯಸ್ ಫಾರೆಸ್ಟ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ ಅಂತೇಳಿದೆ. ಕರ್ನಾಟಕದಲ್ಲಿ ಈ ಕೆಳಗಿನ ಯಾವ ಡಿಸ್ಟಿಕ್ಕು ಒಟ್ಟು ಜಿಲ್ಲಾ ಪ್ರದೇಶದಲ್ಲಿ ಮೋರ್ ದ್ಯಾನ್ 70% ಅಷ್ಟು 70%ಕ್ಕಿಂತ ಹೆಚ್ಚು ಭಾಗದಲ್ಲಿ ನಮಗೆ ಅರಣ್ಯ ಪ್ರದೇಶವನ್ನು ಹೊಂದಿದೆ ಅಂತೇಳಿ ಕೇಳಿದ್ದಾರೆ, ಪ್ರಶ್ನೆಯನ್ನು ಕೇಳಿದ್ದಾರೆ. ಆಪ್ಷನ್ ಈ ರೀತಿಯಾಗಿದೆ: ದಕ್ಷಿಣ ಕನ್ನಡ ಆ್ಯಂಡ್ ಉತ್ತರ ಕನ್ನಡ, ಉತ್ತರ ಕನ್ನಡ ಆ್ಯಂಡ್ ಶಿವಮೊಗ್ಗ, ಉತ್ತರ ಕನ್ನಡ ಆ್ಯಂಡ್ ಕೊಡಗು, ಚಿಕ್ಕಮಗಳೂರು ಮತ್ತು ಕೊಡಗು. ಇಲ್ಲಿ ಸರಿಯಾದ ಉತ್ತರವನ್ನು ನೋಡ್ಕೊಳ್ಳೋಂಥ ಸಂದರ್ಭದಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕಾರಣ ಏನು ಅಂದರೆ ನಮಗೆ ಉತ್ತರ ಕನ್ನಡದಲ್ಲಿ ಎಷ್ಟು ಪರ್ಸೆಂಟ್ ಫಾರೆಸ್ಟ್ ಸಿಗುತ್ತೆ ಅಂತ ನೋಡ್ಕೊಂಡಾಗ 79.04% ಸಿಗುತ್ತೆ. ಅದೇ ರೀತಿಯಾಗಿ ಕೊಡಗು ಅಲ್ಲಿ ಎಷ್ಟು ಪ್ರದೇಶದಲ್ಲಿದೆ ಫಾರೆಸ್ಟ್ ಏರಿಯಾ ಅಂತ ನೋಡ್ಕೊಂಡಾಗ 70.51 ವಿಚ್ ಇಸ್ ನಥಿಂಗ್ ಬಟ್ 71% ಫಾರೆಸ್ಟ್ ಇದೆ. ಅಲ್ಲೇನು ಕೇಳಿದ್ದಾರೆ? 70%ಗಿಂತ ಹೆಚ್ಚು ಅರಣ್ಯವನ್ನು ಹೊಂದಿರತಕ್ಕಂತಹ ಡಿಸ್ಟ್ರಿಕ್ಟ್ ಯಾವುದು ಅಂತ ಕೇಳಿದ್ದಾರೆ. ಫಸ್ಟ್ ಒನ್ ಉತ್ತರ ಕನ್ನಡ ಬರುತ್ತೆ, ಸೆಕೆಂಡ್ ಒನ್ ಕೊಡಗು ಬರುತ್ತೆ. ಸೊ ರೈಟ್ ಆಪ್ಷನ್ ಇಸ್ ಆಪ್ಷನ್ ಸಿ ಅಂತಕ್ಕಂಥದ್ದನ್ನು ನಾವು ನೋಡ್ಕೊಳ್ಬಹುದು. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ: ಕಲಬುರ್ಗಿ ಇನ್ ಕರ್ನಾಟಕ ಇಸ್ ದ ಲೀಡಿಂಗ್ ಪ್ರೊಡ್ಯೂಸರ್ ಆಫ್ ತೂರ್ ಗ್ರಾಮ್ ಇನ್ ದ ಸ್ಟೇಟ್ ಅಂತ ಹೇಳಿದೆ. ಎರಡನೇ ಆಪ್ಷನ್ ಈ ರೀತಿಯಾಗಿದೆ: ಬರಗು ಮೈನರ್ ಮಿಲ್ಲೆಟ್ ಇಸ್ ಪ್ರೊಡ್ಯೂಸ್ಡ್ ಇನ್ ವಿಜಯಪುರ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ ಅಂತೇಳಿದೆ. ಇವೆರಡು ಆಪ್ಷನಲ್ಲಿ ಮೊದಲನೇ ಆಪ್ಷನ್ ಸರಿಯಾಗುತ್ತೆ, ಎರಡನೇ ಆಪ್ಷನ್ ತಪ್ಪಾಗುತ್ತೆ. ಕಾರಣ ಏನು ಅಂದರೆ ಬರಗು ಅಂತಕ್ಕಂಥದ್ದು ನಿಮಗೆ ಆಲ್ರೆಡಿ ಗೊತ್ತಿದೆ, ಸಿರಿಧಾನ್ಯಗಳು ಅಂತೇಳಿ ಒಂದು ಟಾಪಿಕ್ ಇದೆ ಅಲ್ವಾ. ಇದನ್ನು ಇಂಗ್ಲೀಷಲ್ಲಿ ಮೈಲೆಟ್ಸ್ ಅಂತೇಳಿ ಕರಿತೇವೆ. ಈ ಬರಗು ಮಿಲ್ಲೆಟ್ಸ್ ಅಂತ ಬಂದಾಗ ನಿಮಗೆ ವಿಜಯಪುರ ಆಗೋದಿಲ್ಲ. ಸೊ ರೈಟ್ ಆನ್ಸರ್ ಇಸ್ ಬೀದರ್ ಅಂತಕ್ಕಂಥದ್ದು. ಓಕೆನಾ, ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ಬೀದರ್ ಇಸ್ ದ ಮೈನರ್ ಮಿಲ್ಲೆಟ್ ಪ್ರೊಡ್ಯೂಸ್ಡ್ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ ಅಂತೇಳಿ ಸರಿಯಾಗುತ್ತೆ. ಕರ್ನಾಟಕದಲ್ಲಿ ಒಟ್ಟು 100% ನಾವು ತೂರ್ದಾಳನ್ನು ನೋಡ್ಕೊಂಡಂತಹ ಸಂದರ್ಭದಲ್ಲಿ ಕೇವಲ ಕಲಬುರಗಿ ವಿಭಾಗದಿಂದಲೇ ನಮಗೆ 60% ಏನು ತೂರ್ದಾಳು ಇದೆಯಲ್ಲ ಪ್ರೊಡ್ಯೂಸ್ ಆಗ್ತಕ್ಕಂಥದ್ದು. ಆದುದರಿಂದ ಮೊದಲನೇ ಆಪ್ಷನ್ ಸರಿ ಆಗ್ತಾ ಹೋಗುತ್ತೆ, ಎರಡನೇ ಆಪ್ಷನ್ ತಪ್ಪು. ಹಾಗಾಗಿ ಇಲ್ಲಿ ಸರಿ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇಲ್ಲೊಂದು ಪ್ರಶ್ನೆ ಇದೆ: ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲ್ಲೆಟ್ ಅಂತೇಳಿ ಕರಿತೀವಿ ಕನ್ನಡದಲ್ಲಿ, ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತೇಳಿ ಕರಿತೀವಿ. 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತೇಳಿ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಅದೇ ರೀತಿಯಾಗಿ 2024 ಜೊತೆಗೆ 2025 ಯುನೈಟೆಡ್ ನೇಷನ್ನು ಯಾವ ವರ್ಷಗಳು ಅಂತೇಳಿ ಡಿಕ್ಲೇರ್ ಮಾಡಿದೆ ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸ್ತೀರಾ?